ಎಲ್ಲರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ ಮೂಲ ರಚನಾ ಸಿದ್ಧಾಂತವನ್ನು ಸರ್ವೋಚ್ಚ ನ್ಯಾಯಾಲಯವು ಯಾವ ಪ್ರಸಿದ್ಧ ಪ್ರಕರಣದಲ್ಲಿ ಪ್ರತಿಪಾದಿಸಿತು? ಆಪ್ಷನ್ ಎ, ಗೋಕುಲ್ನಾಥ್ ವಿರುದ್ಧ ಪಂಜಾಬ್ ರಾಜ್ ಪ್ರಕರಣ 1967. ಆಪ್ಷನ್ ಬಿ, ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಪ್ರಕರಣ 1973. ಆಪ್ಷನ್ ಸಿ, ಮಿನರ್ವಾ ಮಿಲ್ಸ್ ವಿರುದ್ಧ ಭಾರತ ಸರ್ಕಾರ ಪ್ರಕರಣ 1980. ಆಪ್ಷನ್ ಡಿ, ಮೇನಕಾ ಗಾಂಧಿ ವಿರುದ್ಧ ಭಾರತ ಸರ್ಕಾರ ಪ್ರಕರಣ 1978. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಪ್ರಕರಣ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 368ನೇ ವಿಧಿಯಡಿ ಸಂಸತ್ತಿಗೆ ಇರುವ ತಿದ್ದುಪಡಿ ಅಧಿಕಾರವು ಅಸೀಮಿತವಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ ಪ್ರಕರಣ ಯಾವುದು? ಆಪ್ಷನ್ ಎ ಕೆ ಗೋಪಾಲ್ನಾಥ್ ಪ್ರಕರಣ. ಆಪ್ಷನ್ ಬಿ, ಬೇರುಬಾರಿ ಯೂನಿಯನ್ ಪ್ರಕರಣ. ಆಪ್ಷನ್ ಸಿ, ಮಿನರ್ವಾ ಮಿಲ್ಸ್ ಪ್ರಕರಣ. ಆಪ್ಷನ್ ಡಿ, MSSR ಬೊಮ್ಮಾಯಿ ಪ್ರಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಿನರ್ವಾ ಮಿಲ್ಸ್ ಪ್ರಕರಣ. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆಯು ಅಖಿಲ ಭಾರತ ಸೇವೆಗಳನ್ನು ಆಲ್ ಇಂಡಿಯಾ ಸರ್ವಿಸಸ್ ಸೃಷ್ಟಿಸುವ ವಿಶೇಷ ಅಧಿಕಾರವನ್ನು ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಹೊಂದಿದೆ? ಆಪ್ಷನ್ ಎ, ವಿಧಿ 249. ಆಪ್ಷನ್ ಬಿ, ವಿಧಿ 312. ಆಪ್ಷನ್ ಸಿ, ವಿಧಿ 315. ಆಪ್ಷನ್ ಡಿ, 320. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಧಿ 312. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಜ್ಯ ಸಚಿವ ಸಂಪುಟ ನೀಡುವ ಸಲಹೆಯನ್ನು ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಹಿಂತಿರುಗಿಸುವ ಅಧಿಕಾರವನ್ನು ಹೊಂದಿರುವುದಿಲ್ಲ? ಆಪ್ಷನ್ ಎ, ವಿಧಿ 163. ಆಪ್ಷನ್ ಬಿ, ವಿಧಿ 164. ಆಪ್ಷನ್ ಸಿ, ವಿಧಿ 200. ಆಪ್ಷನ್ ಡಿ, ವಿಧಿ 166. ಸರಿಯಾದ ಉತ್ತರ ಆಪ್ಷನ್ ಎ, 163. ನೆಕ್ಸ್ಟ್ ಕ್ವಶನ್, ಸಂಸತ್ತಿನಲ್ಲಿ ವಿಧೇಯಕವೊಂದರ ಕುರಿತು ಜಂಟಿ ಅಧಿವೇಶನವನ್ನು ಜಾಯಿಂಟ್ ಸೆಷನ್ ಕರೆಯುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಈ ಜಂಟಿ ಅಧಿವೇಶನಕ್ಕೆ ಅಧ್ಯಕ್ಷತೆ ವಹಿಸುವವರು ಯಾರು? ಆಪ್ಷನ್ ಎ, ಭಾರತದ ಉಪರಾಷ್ಟ್ರಪತಿ. ಆಪ್ಷನ್ ಬಿ, ಭಾರತದ ಪ್ರಧಾನಮಂತ್ರಿ. ಆಪ್ಷನ್ ಸಿ, ಲೋಕಸಭೆಯ ಸ್ಪೀಕರ್. ಆಪ್ಷನ್ ಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಕಸಭೆಯ ಸ್ಪೀಕರ್. ನೆಕ್ಸ್ಟ್ ಕ್ವಶನ್, ವಿಧಿ 21ರಲ್ಲಿ ಸೇರಿರುವ ಸಾಕಷ್ಟು ಕಾನೂನು ಪ್ರಕ್ರಿಯೆ ಡ್ಯೂ ಪ್ರೋಸೆಸ್ ಆಫ್ ಲಾ ಸಿದ್ಧಾಂತವನ್ನು ಭಾರತದ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದ ತೀರ್ಪಿನಲ್ಲಿ ಅಳವಡಿಸಿಕೊಂಡಿತು? ಆಪ್ಷನ್ ಎ, ಮೇನಕಾ ಗಾಂಧಿ ಪ್ರಕರಣ 1978. ಆಪ್ಷನ್ ಬಿ, ಗೋಪಾಲ್ನಾಥ್ ಪ್ರಕರಣ 1950. ಆಪ್ಷನ್ ಸಿ, ಶಹಾಬಾನು ಪ್ರಕರಣ 1985. ಆಪ್ಷನ್ ಡಿ, KS ಪುಟ್ಟಸ್ವಾಮಿ ಪ್ರಕರಣ 2017. ಸರಿಯಾದ ಉತ್ತರ ಆಪ್ಷನ್ ಎ, ಮೇನಕಾ ಗಾಂಧಿ ಪ್ರಕರಣ. ನೆಕ್ಸ್ಟ್ ಕ್ವಶನ್, ಕನಿಷ್ಠ ಎಷ್ಟು ದಿನಗಳ ಮುಂಚಿತ ನೋಟಿಸ್ ನೀಡಿ ರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆಯನ್ನು ಸಂಸತ್ತಿನಲ್ಲಿ ಮಂಡಿಸಬೇಕಾಗುತ್ತದೆ? ಆಪ್ಷನ್ ಎ, 7 ದಿನಗಳು. ಆಪ್ಷನ್ ಬಿ, 14 ದಿನಗಳು. ಆಪ್ಷನ್ ಸಿ, 30 ದಿನಗಳು. ಆಪ್ಷನ್ ಡಿ, 60 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, 14 ದಿನಗಳು. ನೆಕ್ಸ್ಟ್ ಕ್ವಶನ್, ರಾಜ್ಯಗಳ ಗಡಿಗಳನ್ನು ಮರು ಹಂಚಿಕೆ ಮಾಡುವ ಅಥವಾ ಹೊಸ ರಾಜ್ಯಗಳನ್ನು ರಚಿಸುವ ವಿಧೇಯಕವನ್ನು ಸಂಸತ್ತಿನಲ್ಲಿ ಮಂಡಿಸಲು ಯಾರ ಪೂರ್ವ ಸಮ್ಮತಿ ಕಡ್ಡಾಯ?
ಆಪ್ಷನ್ ಎ ಲೋಕಸಭೆಯ ಸ್ಪೀಕರ್, ಆಪ್ಷನ್ ಬಿ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು, ಆಪ್ಷನ್ ಸಿ ಭಾರತದ ರಾಷ್ಟ್ರಪತಿ, ಆಪ್ಷನ್ ಡಿ ಸಂಸತ್ತಿನ ಜಂಟಿ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ 10ನೇ ಅನುಸೂಚಿಯನ್ನು 10th ಶೆಡ್ಯೂಲ್ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 52ನೇ ತಿದ್ದುಪಡಿ, ಆಪ್ಷನ್ ಸಿ 61ನೇ ತಿದ್ದುಪಡಿ, ಆಪ್ಷನ್ ಡಿ 91ನೇ ತಿದ್ದುಪಡಿ. ಸರಿಯಾದ ಉತ್ತರ 52ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯವರ ಕ್ಷಮಾದಾನ ಅಧಿಕಾರಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ ಎ ವಿಧಿ 61, ಆಪ್ಷನ್ ಬಿ ವಿಧಿ 72, ಆಪ್ಷನ್ ಸಿ ವಿಧಿ 123, ಆಪ್ಷನ್ ಡಿ ವಿಧಿ 143. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 72. ನೆಕ್ಸ್ಟ್ ಕ್ವಶನ್, ಸಂಸತ್ತಿನಲ್ಲಿ ಮಂಡಿಸಲಾಗುವ ಕಟ್ ಮೋಷನ್ಸ್ ಸಂಸದೀಯ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅತ್ಯಂತ ಕಠಿಣವಾದ ನಿರಾಕರಣೆಯನ್ನು ಸೂಚಿಸುವ ಮೋಷನ್ ಯಾವುದು? ಆಪ್ಷನ್ ಎ ಪಾಲಿಸಿ ಡಿಸ್ಪ್ರೋವಲ್ ಕಟ್, ಎಕನಾಮಿಕ್ ಕಟ್, ಆಪ್ಷನ್ ಸಿ ಟೋಕನ್ ಕಟ್, ಆಪ್ಷನ್ ಡಿ ಗಿಲೋಟಿನ್. ಸರಿಯಾದ ಉತ್ತರ ಆಪ್ಷನ್ ಎ ಪಾಲಿಸಿ ಡಿಸ್ಪ್ರೂವಲ್ ಕಟ್. ಭಾರತದ ಅಟಾರ್ನಿ ಜನರಲ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಆಪ್ಷನ್ ಎ ಅವರು ಸಂಸತ್ತಿನ 2 ಮನೆ ನಡವಳಿಗಳಲ್ಲಿ ಭಾಗವಹಿಸಬಹುದು, ಆದರೆ ಮತ ಚಲಾಯಿಸುವಂತಿಲ್ಲ. ಆಪ್ಷನ್ ಬಿ ಅವರು ಸಂಸತ್ತಿನಲ್ಲಿ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಆಪ್ಷನ್ ಸಿ ಅವರನ್ನು ಸಂಸತ್ತಿನ ಮಹಾಭಿಯೋಗದ ಮೂಲಕವೇ ತೆಗೆದುಹಾಕಬೇಕು. ಆಪ್ಷನ್ ಡಿ ಅವರು ಕೇಂದ್ರ ಸಚಿವ ಸಂಪುಟದ ಸದಸ್ಯರಾಗಿರುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ಗೆ ತನ್ನದೇ ತೀರ್ಪುಗಳನ್ನು ಪರಿಶೀಲಿಸುವಂತೆ ಅಧಿಕಾರವನ್ನು ನೀಡುತ್ತದೆ? ಆಪ್ಷನ್ ಎ ವಿಧಿ 136, ಆಪ್ಷನ್ ಬಿ ವಿಧಿ 137, ಆಪ್ಷನ್ ಸಿ ವಿಧಿ 141, ಆಪ್ಷನ್ ಡಿ ವಿಧಿ 142. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 137. 14ನೇ ಪ್ರಶ್ನೆ, ಯಾವುದೇ ಶಾಸನಸಭೆಯು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಶಾಸನ ರಚನೆ ಮಾಡಿದಾಗ ನ್ಯಾಯಾಲಯವು ಅನ್ವಯಿಸುವ ಸಿದ್ಧಾಂತ ಯಾವುದು? ಆಪ್ಷನ್ ಎ ಡಾಕ್ಟರೈನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್, ಆಪ್ಷನ್ ಬಿ ಡಾಕ್ಟರೈನ್ ಆಫ್ ಕೊಲ್ಯಾಬ್ರಲ್ ಲೆಜಿಸ್ಲೇಷನ್, ಆಪ್ಷನ್ ಸಿ ಡಾಕ್ಟರೈನ್ ಆಫ್ ಎಕ್ಲಿಪ್ಸ್, ಆಪ್ಷನ್ ಡಿ ಡಾಕ್ಟರೈನ್ ಆಫ್ ಸೆವರಬಿಲಿಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರೈನ್ ಆಫ್ ಕೊಲ್ಯಾಬ್ರಲ್ ಲೆಜಿಸ್ಲೇಷನ್. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 352ನೇ ವಿಧಿಯಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಘೋಷಿಸಿದಾಗ ಅಮಾನತುಗೊಳಿಸಲಾಗದ ಮೂಲಭೂತ ಹಕ್ಕುಗಳ ವಿಧಿಗಳು ಯಾವುವು? ಆಪ್ಷನ್ ಎ ವಿಧಿ 14 ಮತ್ತು 19, ಆಪ್ಷನ್ ಬಿ ವಿಧಿ 19 ಮತ್ತು 21, ಆಪ್ಷನ್ ಸಿ ವಿಧಿ 20 ಮತ್ತು 21, ಆಪ್ಷನ್ ಡಿ ವಿಧಿ 21 ಮತ್ತು 32. ಸರಿಯಾದ ಉತ್ತರ ಆಪ್ಷನ್ ಸಿ 20 ಮತ್ತು 21. ನೆಕ್ಸ್ಟ್ ಕ್ವಶನ್, ಪಂಚಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ನೀಡಲು ರಚಿಸಲಾಯಿತು? ಆಪ್ಷನ್ ಎ ಚುನಾವಣಾ ಸುಧಾರಣೆಗಳು, ಆಪ್ಷನ್ ಬಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರದ ಸ್ವಾಯತ್ತತೆ, ಆಪ್ಷನ್ ಡಿ ಬ್ಯಾಂಕಿಂಗ್ ವಲಯದ ಸುಧಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧಗಳು. ನೆಕ್ಸ್ಟ್ ಕ್ವಶನ್,
ಸಂವಿಧಾನದ 243D ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕನಿಷ್ಠ ಶೇಕಡ ಎಷ್ಟು ಮೀಸಲಾತಿ ನೀಡಲಾಗುತ್ತದೆ? ಆಪ್ಷನ್ ಎ 25%, ಆಪ್ಷನ್ ಬಿ 33%, ಆಪ್ಷನ್ ಸಿ 50%, ಆಪ್ಷನ್ ಡಿ 20%. ಸರಿಯಾದ ಉತ್ತರ ಆಪ್ಷನ್ ಬಿ 33%. ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ನ್ಯಾಯ ಒದಗಿಸಲು ವಿಶೇಷ ಅಧಿಕಾರವನ್ನು ಆರ್ಟಿಕಲ್ 142ರಲ್ಲಿ ನೀಡುತ್ತದೆ? ವಿಧಿ 131, ಆಪ್ಷನ್ ಬಿ ವಿಧಿ 136, ಆಪ್ಷನ್ ಸಿ ವಿಧಿ 142, ಆಪ್ಷನ್ ಡಿ ವಿಧಿ 144. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 142. ನೆಕ್ಸ್ಟ್ ಕ್ವಶನ್. ರಾಜ್ಯಸಭೆಗೆ 12 ಮಂದಿ ವಿಶಿಷ್ಟ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡುವ ರಾಷ್ಟ್ರಪತಿಯವರ ಅಧಿಕಾರವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಐರ್ಲೆಂಡ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಐರ್ಲೆಂಡ್. ನೆಕ್ಸ್ಟ್ ಕ್ವಶನ್. ಹಣಕಾಸು ಆಯೋಗವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ? ಆಪ್ಷನ್ ಎ ವಿಧಿ 268, ಆಪ್ಷನ್ ಬಿ ವಿಧಿ 275, ಆಪ್ಷನ್ ಸಿ ವಿಧಿ 280, ಆಪ್ಷನ್ ಡಿ ವಿಧಿ 300. ಸರಿಯಾದ ಉತ್ತರ ಆಪ್ಷನ್ ಸಿ 280. ನೆಕ್ಸ್ಟ್ ಕ್ವಶನ್. ಸಂವಿಧಾನದ 7ನೇ ಅನುಸೂಚಿಯಲ್ಲಿ 7th ಶೆಡ್ಯೂಲ್ ಪ್ರಸ್ತುತ ಇರುವ 3 ಪಟ್ಟಿಗಳಲ್ಲಿ ಕೇಂದ್ರ ಪಟ್ಟಿಯಲ್ಲಿರುವ ಯೂನಿಯನ್ ಲಿಸ್ಟ್ ವಿಷಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 66, ಆಪ್ಷನ್ ಬಿ 97, ಆಪ್ಷನ್ ಸಿ 47, ಆಪ್ಷನ್ ಡಿ 52. ಸರಿಯಾದ ಉತ್ತರ ಆಪ್ಷನ್ ಬಿ 97, ಪ್ರಸ್ತುತ 100. ನೆಕ್ಸ್ಟ್ ಕ್ವಶನ್. ಕೋರಂ ಎಂದರೆ ಸಂಸತ್ತಿನ ಅಧಿವೇಶನ ನಡೆಯಲು ಇರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ. ಇದು ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ಆಪ್ಷನ್ ಎ 1/5ರಷ್ಟು, ಆಪ್ಷನ್ ಬಿ 1/10ರಷ್ಟು, ಆಪ್ಷನ್ ಸಿ 1/3ರಷ್ಟು, ಆಪ್ಷನ್ ಡಿ 1/2ರಷ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ 1/10ರಷ್ಟು. ನೆಕ್ಸ್ಟ್ ಕ್ವಶನ್. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವ್ಯಾಜ್ಯಗಳನ್ನು ಡಿಸ್ಪ್ಯೂಟ್ಸ್ ಬಗೆಹರಿಸುವ ಸುಪ್ರೀಂ ಕೋರ್ಟ್ನ ಅಧಿಕಾರವು ಯಾವ ವ್ಯಾಪ್ತಿಗೆ ಬರುತ್ತದೆ? ಆಪ್ಷನ್ ಎ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ, ಆಪ್ಷನ್ ಬಿ ಮೂಲ ಅಧಿಕಾರ ವ್ಯಾಪ್ತಿ, ಆಪ್ಷನ್ ಸಿ ಸಲಹಾ ಅಧಿಕಾರ ವ್ಯಾಪ್ತಿ, ಆಪ್ಷನ್ ಡಿ ರಿಟ್ ಅಧಿಕಾರ ವ್ಯಾಪ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲ ಅಧಿಕಾರ ವ್ಯಾಪ್ತಿ. ನೆಕ್ಸ್ಟ್ ಕ್ವಶನ್. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಜಿಸ್ಲೇಷನ್ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಪರಿಚಯಿಸಿದ ಪ್ರಸಿದ್ಧ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರು? ಆಪ್ಷನ್ ಎ ಜಸ್ಟಿಸ್ H.G. ಕಾನಿಯಾ, ಆಪ್ಷನ್ ಬಿ ಜಸ್ಟಿಸ್ P.N. ಭಗವತಿ, ಆಪ್ಷನ್ ಸಿ ಜಸ್ಟಿಸ್ Y.V. ಚಂದ್ರಚೂಡ, ಆಪ್ಷನ್ ಡಿ ಜಸ್ಟಿಸ್ N.V. ರಾಮಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಜಸ್ಟಿಸ್ ಭಗವತಿ. ನೆಕ್ಸ್ಟ್ ಕ್ವಶನ್. ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಸಂವಿಧಾನದ ಯಾವ ವಿಧಿ ನೀಡುತ್ತದೆ? ಆಪ್ಷನ್ ಎ ವಿಧಿ 123, ಆಪ್ಷನ್ ಬಿ ವಿಧಿ 213, ಆಪ್ಷನ್ ಸಿ ವಿಧಿ 226, ಆಪ್ಷನ್ ಡಿ ವಿಧಿ 249. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 213. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ನಾನ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಟರ್ನಲ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ಕೇಂದ್ರ ಹಣಕಾಸು ಆಯೋಗ, ಆಪ್ಷನ್ ಸಿ ಭಾರತೀಯ ಚುನಾವಣಾ ಆಯೋಗ, ಆಪ್ಷನ್ ಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC. ಸರಿಯಾದ ಉತ್ತರ ಆಪ್ಷನ್ ಎ ನೀತಿ ಆಯೋಗ. ನೆಕ್ಸ್ಟ್ ಕ್ವಶನ್. ಸಂವಿಧಾನದ ವಿಧಿ 19(1)F ರ ಅಡಿಯಲ್ಲಿದ್ದ
ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಅದನ್ನು ಯಾವ ವಿಧಿಯಡಿ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಲಾಗಿದೆ? ಲೀಗಲ್ ರೈಟ್ಸ್. ಆಪ್ಷನ್ ಎ ವಿಧಿ 300, ಆಪ್ಷನ್ ಬಿ ವಿಧಿ 300A, ಆಪ್ಷನ್ ಸಿ ವಿಧಿ 301, ಆಪ್ಷನ್ ಡಿ ವಿಧಿ 301A, ವಿಧಿ 31A. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 300A. ನೆಕ್ಸ್ಟ್ ಕ್ವಶನ್, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರಲ್ಲಿದೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಲೋಕಸಭೆ ಸ್ಪೀಕರ್, ಆಪ್ಷನ್ ಸಿ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿ, ಆಪ್ಷನ್ ಡಿ ಸಂಸದೀಯ ವ್ಯವಹಾರಗಳ ಸಚಿವರು. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನಾ ಸಭೆಯಲ್ಲಿ ಸಲಹೆಗಾರರಾಗಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಸೇವೆ ಸಲ್ಲಿಸಿದವರು ಯಾರು? ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಡಿಸ್ಲೈಕ್ ಏನಾದರೂ ಮಾಡಿ ಹೋಗಿ. ಥ್ಯಾಂಕ್ ಯು.